ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನ 2 ದಿನಗಳ ಕಾಲ ನಡೆಸುತ್ತೆ. ಇವತ್ತು ಮತ್ತೆ ನಾಳೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ದೆಹಲಿಯಲ್ಲಿ ನಡೆಯುತ್ತೆ. ಲೋಕಸಭೆ ದಿಗ್ವಿಜಯಕ್ಕೆ ಬಿಜೆಪಿ ಸಮರ ತಾಲೀಮ್. ದೇಶದಲ್ಲಿ ಕಾಂಗ್ರೆಸ್ ವರ್ಚಸ್ಸನ್ನ ಕುಗ್ಗಿಸೋದಕ್ಕೆ ಬಿಜೆಪಿಯ ತಂತ್ರ ಇದೆ. ಲೋಕಸಭಾ ಕದನಕ್ಕೆ ಫೀಲ್ಡ್ಗಿಳಿದಿದೆ ಕೇಸರಿ ಪಾಳೆ. ಇವತ್ತಿನಿಂದ 2 ದಿನ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ದೆಹಲಿಯ ಭಾರತ್ ಮಂಟಪದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ 2 ದಿನ ನಡೆಯುತ್ತೆ. ಕಾರ್ಯಕಾರಿಣಿ ಈ ಸಭೆಯಲ್ಲಿ ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಸೇರಿ ಹಲವರು ಭಾಗಿಯಾಗ್ತಾರೆ. ಇವತ್ತಿನಿಂದ 2 ದಿನ ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ. ದೆಹಲಿಯ ಭಾರತ್ ಮಂಟಪದಲ್ಲಿ ಹೈ ವೋಲ್ಟೇಜ್ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು, ನಾಳೆ ಕಾರ್ಯಕಾರಿಣಿಯನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡ್ತಾರೆ. 2024ರ ಮಹಾಯುದ್ಧಕ್ಕೆ 400 ಕ್ಷೇತ್ರ ಗೆಲುವಿಗೆ ಬ್ಲೂ ಪ್ರಿಂಟ್ ರೆಡಿ ಆಗಿದೆ. ವಿವಿಧ ರಾಜ್ಯಗಳಿಂದ 12,000 ಕೇಸರಿ ನಾಯಕರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಬಿಜೆಪಿ ಸಂಸದರು, ಶಾಸಕರು, ಸಚಿವರು, ಮಾಜಿ ಸಿಎಂಗಳು ಈ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗ್ತಾರೆ. 12,000 ಕೇಸರಿ ನಾಯಕರಿಗೆ ಆಹ್ವಾನ. ವಿವಿಧ ರಾಜ್ಯಗಳಿಂದ 12,000 ಬಿಜೆಪಿಯ ನಾಯಕರು ಭಾಗಿಯಾಗ್ತಾರೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ. 2024ರ ಲೋಕಸಭಾ ಚುನಾವಣೆ ಹೆಚ್ಚಿನ ಸೀಟುಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ, 400 ಕ್ಷೇತ್ರಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿದ್ದಾರೆ. ಅದನ್ನ ಆಯಾ ರಾಜ್ಯಗಳ ಬಿಜೆಪಿ ನಾಯಕರಿಗೆ ಕೊಡ್ತಾರೆ. ಕೆಲವೊಂದಿಷ್ಟು ಸೂಚನೆಯನ್ನ ಸಹ ಕೊಡಲಿದ್ದಾರೆ ಸಭೆಯಲ್ಲಿ. ದೆಹಲಿಯ ಕಾರ್ಯಕಾರಿಣಿಯಲ್ಲಿ ದಕ್ಷಿಣ ಭಾರತವೇ ಮುಖ್ಯವಾದಂತಹ ಟಾರ್ಗೆಟ್. ಈ ಬಾರಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ರಣತಂತ್ರವನ್ನ ಹೆಣೆಯಲಾಗಿದೆ. ಕರ್ನಾಟಕದಿಂದ 530 ಮಂದಿಗೆ ಹೈಕಮಾಂಡ್ ಆಹ್ವಾನ ಕೊಟ್ಟಿದೆ ಕಾರ್ಯಕಾರಿಣಿ ಸಭೆಗೆ. ಎಸ್ ಯಡಿಯೂರಪ್ಪ, ವಿಜಯೇಂದ್ರ, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಈಶ್ವರಪ್ಪ ಹಾಗೆ ಅಶ್ವಥ್ ನಾರಾಯಣ್ ಸೇರಿ ಹಲವರು ಈ ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ಪಾಠ ಮಾಡಲಿದ್ದಾರೆ ಮೋದಿ. ನಾಳೆ ಪ್ರಧಾನಿ ಮೋದಿ ಅವರು ಭಾಷಣ ಮಾಡ್ತಾರೆ. ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಬೇಕು ಬಿಜೆಪಿಯ ನಾಯಕರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಲಹೆ ಸೂಚನೆ, ಗೆಲುವಿಗಾಗಿ ಪಠಿಸಬೇಕಾಗಿರುವಂತಹ ಮಂತ್ರ, ಈ ರೀತಿಯಾಗಿ ಸಾಕಷ್ಟು ಸಲಹೆಯನ್ನ ಸಹ ನಾಳೆ ಕೊಡಲಿದ್ದಾರೆ. ಇವತ್ತು ಈ ಕಾರ್ಯಕಾರಿಣಿಗೆ ಚಾಲನೆ ಸಿಕ್ಕಿದೆ. ಸಭೆಗೆ 12,000 ವಿವಿಧ ರಾಜ್ಯಗಳಿಂದ ಬಿಜೆಪಿ ನಾಯಕರಿಗೆ ಆಹ್ವಾನವನ್ನ ನೀಡಲಾಗಿತ್ತು. ಅದರಲ್ಲಿ ರಾಜ್ಯದ 530 ಬಿಜೆಪಿ ನಾಯಕರಿಗೆ ಆಹ್ವಾನ ಸಿಕ್ಕಿದೆ. ಈಗ ರಾಜ್ಯದ ನಾಯಕರು ಸಹ, ಬಿಜೆಪಿ ನಾಯಕರು ಸಹ ದೆಹಲಿಯಲ್ಲಿದ್ದಾರೆ. ಯಡಿಯೂರಪ್ಪ ಅವರು, ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಅಶ್ವಥ್ ನಾರಾಯಣ್ ಎಲ್ಲರೂ ಸಹ ದೆಹಲಿಯಲ್ಲಿದ್ದಾರೆ, ಕಾರ್ಯಕಾರಿಣಿಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಜೆಪಿ ನಡ್ಡಾ ಅವರು 3 ಗಂಟೆ ನಂತರದಲ್ಲಿ ಬಿಜೆಪಿ ನಾಯಕರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯುವಂತಹ ಹೈ ವೋಲ್ಟೇಜ್ ಸಭೆ ಇದು. ಇವತ್ತು ಮತ್ತೆ ನಾಳೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಲೋಕಸಭೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಬ್ಲೂ ಪ್ರಿಂಟ್ ಸಿದ್ಧ ಆಗಿದೆ. ಆ ಬ್ಲೂ ಪ್ರಿಂಟ್ ಅನ್ನ ಈಗ ಬಿಜೆಪಿ ನಾಯಕರ ಮುಂದೆ ಪ್ರಧಾನಿ ಮೋದಿ ನಾಳೆ ಇಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.